ಮತ್ತಷ್ಟು ಸುದ್ದಿ ರೌಂಡಪ್ನಲ್ಲಿ. ಬಿಕ್ಲು ಶಿವ ಕೊಲೆ ಪ್ರಕರಣವನ್ನ ಸಿಐಡಿಗೆ ವರ್ಗಾಯಿಸಿ ಡಿಜಿ ಐಜಿಪಿ ಸಲೀಂ ಆದೇಶಿಸಿದ್ದಾರೆ. ಎಲ್ಲಾ ಫೈಲ್ಗಳನ್ನ ಸಿಐಡಿಗೆ ಒಪ್ಪಿಸುವುದಕ್ಕೆ ತಯಾರಿ ಮಾಡಿಕೊಳ್ಳಲಾಗಿದೆ. ಪ್ರಕರಣದಲ್ಲಿ ಇದುವರೆಗೆ 14 ಜನ ಆರೋಪಿಗಳನ್ನ ಬಂಧಿಸಲಾಗಿದ್ದು, ಕೇಸ್ನ ಎಫ್ಐ ಆಗಿರೋ ಭೈರತಿ ಬಸವರಾಜ್ಗೆ ಡವಡವ ಶುರುವಾಗಿದೆ. ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾಗಿದ್ದ ಶಾಸಕ ಭೈರತಿ ಬಸವರಾಜ್ ಸಿಐಡಿ ಮುಂದೆ ಕೂಡ ವಿಚಾರಣೆಗೆ ಹಾಜರಾಗಬೇಕು. ವೈಟ್ ಫೀಲ್ಡ್ ನ ಅತಶ್ರೀ ಅಪಾರ್ಟ್ಮೆಂಟ್ ಹಿಂಭಾಗದ ಚರಂಡಿಯನ್ನ ಬ್ಲಾಕ್ ಮಾಡಿರೋ ಆರೋಪ ಕೇಳಿ ಬಂದಿದೆ. ಡೆವಲಪರ್ಗಳು ಅಕ್ರಮವಾಗಿ ಮಳೆ ನೀರಿನ ಚರಂಡಿಗೆ ಮಣ್ಣು ಹಾಕಿದ್ದಾರೆ ಅಂತ ಅಪಾರ್ಟ್ಮೆಂಟ್ ನಿವಾಸಿ ರಮಾನಾರಾಯಣ ಸ್ವಾಮಿ ದೂರು ನೀಡಿದ್ದಾರೆ. ಸದ್ಯ ದೂರಿನನ್ವಯ ಒಟ್ಟು 3 ವಿರುದ್ಧ ವೈಟ್ ಫೀಲ್ಡ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ನವಶಕ್ತಿ ಚಿಟ್ ಫಂಡ್ ಅಧ್ಯಕ್ಷ ಸರವಣನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಚಿಟ್ ಫಂಡ್ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರವಣ ವಿರುದ್ಧ ರಾಜಾಜಿನಗರ ಸೇರಿದಂತೆ ಹಲವು ಠಾಣೆಗಳಲ್ಲಿ ಕೇಸ್ ದಾಖಲಾಗಿತ್ತು. ಸುಮಾರು 300ಕ್ಕೂ ಹೆಚ್ಚು ಜನರಿಗೆ ವಂಚನೆ ಪ್ರಕರಣವನ್ನು ಸಿಐಡಿಗೆ ಹಸ್ತಾಂತರಿಸಲಾಗಿತ್ತು. ಈಗ ತಲೆಮರೆಸಿಕೊಂಡಿದ್ದ ಚಿಟ್ ಫಂಡ್ ಅಧ್ಯಕ್ಷ ಆರೋಪಿ ಸರವಣನನ್ನು ಪೊಲೀಸರು ಬಂಧಿಸಿದ್ದಾರೆ. ಕಲಾಸಿಪಾಳ್ಯದಲ್ಲಿ ಜಿಲೆಟಿನ್ ಡಿನೋನೇಟರ್ ಸಿಕ್ಕ ಪ್ರಕರಣದ ತನಿಖೆ ಮುಂದುವರೆದಿದೆ. ಸಿಸಿಬಿ, ಇಂಟೆಲಿಜೆನ್ಸ್, ಎಟಿಸಿ ಸೇರಿದಂತೆ 6 ತಂಡ ರಚನೆ ಆಗಿದ್ದು, ಜಿಲೆಟಿನ್ ಡಿನೋನೇಟರ್ಗಳು ಎಲ್ಲಿ ತಯಾರಾಗ್ತಿತ್ತು ಎಂದು ಮಾಹಿತಿ ಕಲೆ ಹಾಕ್ತಿದ್ದಾರೆ. ಸದ್ಯ ಮಾಹಿತಿಯ ಪ್ರಕಾರ ಪತ್ತೆಯಾಗಿರೋ ಜಿಲೆಟಿನ್ ವಸ್ತುಗಳು ತಿರುಪುರದಲ್ಲಿ ತಯಾರಾಗಿವೆ. ಸದ್ಯ ಪೊಲೀಸರು ಸಿಸಿಟಿವಿ ಆಧಾರದಲ್ಲಿ ಜಿಲೆಟಿನ್ ತಂದಿದ್ದ ವ್ಯಕ್ತಿಯ ಚಹರೆ ಪತ್ತೆ ಹಚ್ಚುತ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.